ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023ಯ ಸೆಕ್ಷನ್ 105 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 105 ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲೆ ಇರುತ್ತೆ ಅನ್ನೋದರ ಕುರಿತು ಈ ಸೆಕ್ಷನ್ ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಈ ಒಂದು ಸೆಕ್ಷನ್ನ ಪ್ರಕಾರ ಯಾವುದೇ ಶೂಟ್ನಲ್ಲಿ ಅಥವಾ ಪ್ರೊಸೀಡಿಂಗ್ಸ್ನಲ್ಲಿ ಯಾವುದೇ ವ್ಯಕ್ತಿ ಏನಾದರೂ ಒಂದು ಸ್ಟೇಟ್ಮೆಂಟನ್ನು ಅಥವಾ ಫ್ಯಾಕ್ಟನ್ನು ಅಸರ್ಟ್ ಮಾಡಿದರೆ ಆ ಫ್ಯಾಕ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಎವಿಡೆನ್ಸನ್ನು ಅದು ಎರಡು ಪಾರ್ಟಿ ಸೈಡ್ ಎವಿಡೆನ್ಸ್ ಕೋರ್ಟ್ನ ಎದುರುಗಡೆ ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡುವಲ್ಲಿ ಫೇಲ್ ಆದರೆ ಬರ್ಡನ್ ಆಫ್ ಪ್ರೂಫ್ ಯಾರು ಅಸರ್ಟ್ ಮಾಡಿರ್ತಾರೆ ಆ ವ್ಯಕ್ತಿಯ ಮೇಲೆ ಇರುತ್ತೆ. ಈ ಸೆಕ್ಷನ್ ಅನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ಇಲ್ಲಿಸ್ಟ್ರೇಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ರೆ ಅದು ಅರ್ಥ ಆಗುತ್ತದೆ. ಇಲ್ಲಿಸ್ಟ್ರೇಷನ್ ಏನ ಪ್ರಕಾರ ಎ ಬಿ ಅನ್ನ ಲ್ಯಾಂಡ್ ಮ್ಯಾಟರ್ಸ್ ನಲ್ಲಿ ಸೂಯಿ ಮಾಡ್ತಾನೆ. ಎ ಏನ್ ಹೇಳ್ತಾನೆ ಅಂತಂದ್ರೆ ಬಿ ನ ಪೊಸಿಷನ್ ನಲ್ಲಿರುವಂತಹ ಲ್ಯಾಂಡ್ ಬಿ ನ ತಂದೆ ಆತ ಸಿ ವಿಲ್ ಡೀಡ್ ನ ಮುಖಾಂತರ ಅದನ್ನು ಎಗೆ ಅಂದ್ರೆ ನನಗೆ ಕೊಡಲಾಗಿದೆ ಅಂತ ಹೇಳಿ ಎ ಅಸರ್ಟ್ ಮಾಡ್ತಾನೆ. ಈ ಒಂದು ಫ್ಯಾಕ್ಟ್ಗೆ ಸಂಬಂಧಪಟ್ಟಂತೆ ಅಂದ್ರೆ ವಿಲ್ ಡೀಡ್ ಇದೆ, ಅದು ವಿಲ್ ಡೀಡ್, ಆ ವಿಲ್ ಡೀಡ್ ನ ಬಗ್ಗೆ ಐದರ್ ಸೈಡ್ ಅಂದ್ರೆ ಎರಡು ಸೈಡ್ನವರು ಯಾವುದೇ ರೀತಿಯ ಎವಿಡೆನ್ಸ್ ಕೊಡದೆ ಹೋದಾಗ ಎ ಆಗಿರ್ಬೋದು ಅಥವಾ ಬಿ ಆಗಿರ್ಬೋದು ಯಾರು ಕೂಡ ಆ ವಿಲ್ಡೀಡ್ಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಅನ್ನ ಕೊಡದೆ ಹೋದಾಗ ಆ ಲ್ಯಾಂಡ್ ನ ಏನು ಪೊಸಿಷನ್ ಇದೆಯಲ್ಲ ಅದು ಬಿ ಹತ್ತಿರವೇ ಇರುತ್ತೆ, ಆತನೇ ಅದಕ್ಕೆ ಹಕ್ಕುದಾರ ಆಗ್ತಾನೆ. ಅಂತಹ ಸಂದರ್ಭದಲ್ಲಿ ಆ ಬರ್ಡನ್ ಆಫ್ ಪ್ರೂಫ್ ಎ ನ ಮೇಲೆ ಇರುತ್ತೆ. ಎ ವಿಲ್ಡೀಡ್ ಇದೆ ಅಂತೇಳಿ ಆ ಒಂದು ಎವಿಡೆನ್ಸ್ ಅನ್ನ ಕೊಟ್ಟು ಆತ ಪೊಸಿಷನ್ ಅನ್ನ ಪಡ್ಕೊಳ್ಬಹುದು, ಇಲ್ಲ ಅಂದ್ರೆ ಅದು ಬಿ ಹತ್ತಿರವೇ ಇರುತ್ತೆ. ನೆಕ್ಸ್ಟ್ ಇಲ್ಲಿಸ್ಟ್ರೇಷನ್ ಬಿ ನ ಪ್ರಕಾರ ಎ ಬಿಗೆ ಹಣವನ್ನ ಸಾಲ ಕೊಡ್ತಾನೆ, ಅದಕ್ಕೆ ಒಂದು ಬಾಂಡ್ ಅನ್ನ ಮಾಡ್ಕೋತಾರೆ. ಆ ಬಾಂಡ್ ನ ಆಧಾರದ ಮೇಲೆಯೇ ಎ ಬಿ ಅನ್ನ ಸಹಿ ಮಾಡಿರ್ತಾನೆ. ಸಹಿ ಅಂದ್ರೆ ಕಂಪ್ಲೇಂಟ್ ಅಂದ್ರೆ ಫಿರ್ಯಾದು ಮಾಡೋದು ಅಂತೇಳಿ ಕರೆಯಲಾಗುತ್ತೆ, ದಾವೆ ಹೂಡೋದು ಅಂತ ಕೂಡ ಹೇಳ್ಬೋದು. ಬಾಂಡ್ ಎಕ್ಸಿಕ್ಯೂಷನ್ ಆಗಿರೋದು ಅದು ಅಡ್ಮಿಟ್ ಆಗುತ್ತೆ. ಅಂದ್ರೆ ಬಿ ಏನ್ ಹೇಳ್ತಾನೆ ಅಂತಂದ್ರೆ ಆ ಬಾಂಡ್ ಫ್ರಾಡ್ ಅಥವಾ ಮೋಸ ಮಾಡಿ ಅದನ್ನ ಪಡೆಯಲಾಗಿದೆ ಹೇಳಿ ಬಿ ಹೇಳ್ತಾನೆ. ಅದನ್ನ ಎ ಡೆನಿ ಮಾಡ್ತಾನೆ, ಅಂದ್ರೆ ನಾನು ಫ್ರಾಡ್ ಇಂದ ಪಡ್ಕೊಂಡಿಲ್ಲ, ಹಣವನ್ನು ಕೊಟ್ಟಿದ್ದೀನಿ, ಅದಕ್ಕೆ ಅಗೇನೆಸ್ಟ್ ಆಗಿ ಬಾಂಡ್ ಅನ್ನು ಎಕ್ಸಿಕ್ಯೂಟ್ ಮಾಡಲಾಗಿದೆ ಅಂತೇಳಿ ಹೇಳ್ತಾನೆ. ಈಗ ಆ ಬಾಂಡ್ ಎಕ್ಸಿಕ್ಯೂಷನ್ ಸಮಯದಲ್ಲಿ ಫ್ರಾಡ್ ಆಗಿದೆ ಅಥವಾ ಆಗಿಲ್ಲ ಅಂತೇಳಿ ಎರಡೂ ಕಡೆಯವರು ಆ ಒಂದು ಎವಿಡೆನ್ಸ್ ಅನ್ನ ಕೊಡಬೇಕಾಗತ್ತೆ. ಒಂದು ವೇಳೆ ಎರಡೂ ಕಡೆಯವರು ಕೂಡ ಫ್ರಾಡ್ ಆಗಿದೆ ಅಂತೇಳಿ ಅಥವಾ ಆಗಿಲ್ಲ ಅಂಥೇಳಿ ಎವಿಡೆನ್ಸ್ ಕೊಡದೆ ಹೋದಾಗ ಬಿ ಎಗೆ ಆ ಬಾಂಡ್ ಮೇಲೆ ಇರುವಂತಹ ಹಣವನ್ನ ವಾಪಸ್ ಕೊಡಬೇಕಾಗತ್ತೆ. ಯಾಕಂದ್ರೆ ಬಾಂಡು ಡಿಸ್ಪ್ಯೂಟ್ ಇಲ್ಲ, ಬಾಂಡ್ ಆಲ್ರೆಡಿ ಇದೆ, ಆದ್ರೆ ಫ್ರಾಡ್ ಆಗಿದೆ ಅಂತೇಳಿ ಪ್ರೂವ್ ಆಗಿಲ್ಲ. ಆದ್ದರಿಂದ ಬಿ ನ ಮೇಲೆ ಬರ್ಡನ್ ಇರುತ್ತೆ, ಅಂದ್ರೆ ತಾನು ಹೇಳುವಂತ ಫ್ಯಾಕ್ಟ್ ಪ್ರೂವ್ ಮಾಡುವಂತ ಬರ್ಡನ್ ಬಿ ನ ಮೇಲೆ ಇರುತ್ತೆ. ಸ್ನೇಹಿತರೆ, ಇದು ಸೆಕ್ಷನ್ 105. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.